ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗೊಜ್ಜವಲಕ್ಕಿ ಬಿಲ್ವಾ ಅವ್ರದ್ದು ತುಂಬ ಅಂದರೆ ತುಂಬ ಎಮ್ಮಿ ಆಗಿದೆ. ನನ್ನ ಮಗಳು ಅಮೇರಿಕಾಗೆ ಹೋದ್ಲು, ಅಲ್ಲಿಗೆ ತೊಗೊಂಡೋದ್ಲು. 10 ದಿವಸ ಇದ್ಲು. 10 ದಿವಸಕ್ಕೆ 2 ಪ್ಯಾಕೆಟ್ ತೊಗೊಂಡೋಗಿದ್ಲು. ಅವಳೇ ತಿಂದಿದ್ದು ಕಡಿಮೆ. ಅಲ್ಲಿರೋರೆಲ್ಲ ತುಂಬ ಇಷ್ಟಪಟ್ರಂತೆ. ಅಮೇರಿಕಾಗೆಲ್ಲ ಇದು ಹೋಗ್ತಾ ಇದೆ. ಅವಳಿಗೆ ಅವರು ಶಿಲ್ಪ ಅಂತ ಅವ್ರಿಗೆ ತುಂಬ ಆರ್ಡರ್ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಿಲ್ಲ, 2 ಸ್ಪೂನ್ ಹಾಕಿ ನೀವು ಈ ಥರ ಒಂದು ಕಪ್ಗೆ 1 ಕಪ್ ತೊಗೊಂಡಿದ್ದೀರಾ ಅಂತ ಅಂದಮೇಲೆ 1 ಕಪ್ಪು ಗೊಜ್ಜವಲಕ್ಕಿ ತೊಗೊಂಡಿದ್ದೀರಾ ಅಂದಮೇಲೆ 3/4 ಕಪ್ ನೀರು ಹಾಕ್ಕೊಳ್ಳಿ. 3/4 ಕಪ್ ನೀರು ಹಾಕಿದಾಗ ನೋಡಿ ಈ ಥರ ಆಗುತ್ತೆ, ಉದ್ರುದ್ರಾಗುತ್ತೆ. ನಾನು ಈಗ ಕಲಸಿಟ್ಟಿದ್ದೀನಿ. ಉದ್ರುದ್ರಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹದವಾಗಿದೆ. ನಾವೆಲ್ಲಾದರೂ ಟ್ರಿಪ್ಗೆ ಹೋದಾಗಂತೂ ಬೇಕೇ ಬೇಕಿದು. ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತಾರೆ, ನಮಗೆಲ್ಲೂ ಹೋಟೆಲ್ ಸಿಗಲಿಲ್ಲ, ಇವಾಗೆಲ್ಲೋ ಕಾಡಲ್ಲಿದ್ವು, ಅವಾಗ ಅರ್ಜೆಂಟಾಗಿ ಬೇಕಾಗುತ್ತೆ. ಎಲ್ಲೂ ಹೋಟೆಲ್ ನಮ್ಗೆ ಹತ್ರ ಇಲ್ಲ ಅಂದಾಗ ನೋಡಿ ಕಡಲೆಕಾಯಿ ಬೀಜ ಸೌಂಡ್ ಕೇಳಿಸ್ಕೊಳ್ಳಿ. ನಾವು ಇವಾಗ ಒಗ್ಗರಣೆ ಹಾಕಿರೋ ಥರ ಇದೆ ಕಡಲೆಕಾಯಿ ಬೀಜ ಎಲ್ಲ. ಈಗ ಫ್ರೆಶ್ಶಾಗಿ ಒಗ್ಗರಣೆ ಹಾಕಿರೋ ಥರ ಇದೆ. ಏನಿಲ್ಲ, 1 ಕಪ್ಪು ನೀವು ಅವಲಕ್ಕಿ ತೊಗೊಂಡು ಅಂದರೆ 3/4 ಕಪ್ಪು ಬೆಚ್ಚಗಿರೋ ನೀರು ತೊಗೊಂಡು ಸುಮ್ಮನೆ ಮಿಕ್ಸ್ ಮಾಡಿ 5 ನಿಮಿಷ ಇಟ್ಬಿಟ್ರೆ ಸಾಕು, ನಮಗೆ ರೆಡಿ. ಉಪ್ಪು ಖಾರ ಏನು ಹಾಕೋದು ಬೇಡ, ನೀವು ರೆಡಿ ಟು ಈಟ್. ತುಂಬ ಅಂದರೆ ಎಮ್ಮಿ ಆಗಿದೆ. ನನ್ನ ಮಗಳು ಹೇಳ್ತಿದ್ಲು ತುಂಬ ಚೆನ್ನಾಗಿದೆಯಮ್ಮ, ಅಲ್ಲೆಲ್ಲ ಕೇಳಿದ್ರು, ಅಲ್ಲೆಲ್ಲ ತರಿಸ್ಕೊಳ್ತಾ ಇದ್ದಾರೆ ಅಂತಂದರು. ಒಂದು ಸರಿ ತರಿಸಿ ನೋಡಿ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ. ನೀವು ಒಂದು ಸರಿ ಅವ್ರಿಗೆ ಆರ್ಡ್ರ್ ಕೊಟ್ಟು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟಿದೆ. ವಯಸ್ಸಾದವ್ರು ಇರ್ತಾರೆ, ಅವ್ರು ಹೋಟ್ಲಲ್ಲಿ ತಿನ್ನಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹೋಟ್ಲಲ್ಲಿ ತಿನ್ನಲ್ಲ ಅಂತ ಹೇಳ್ತಾರೆ. ಅವಾಗ ನೀವು ಆರಾಮಾಗಿರ್ತಾರೆ. ಒಂದು ಡಬ್ಬಿ ಇಟ್ಕೊಂಡು ಡಬ್ಬಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಅವ್ರಿಗೊಂದು ಸ್ಪೂನ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಆಗೋಯ್ತು. ಈ ಸಣ್ಣ ಮಕ್ಳು ಇರ್ತಾರೆ, ಅವ್ರಿಗೆ ಆರಾಮು. ಅವಲಕ್ಕಿ ಬೆಸ್ಟಲ್ಲಿ ಬೆಸ್ಟು. ಬೇಗ ಹೊಟ್ಟೆನೂ ತುಂಬುತ್ತೆ, ಬೇಗ ಹಸುವಾಗಲ್ಲ. ಅಕಸ್ಮಾತ್ ನಿಮಗೆ ನಮ್ಗೆ ಡಬ್ಬಿ ತೊಗೊಂಡೋಗಕ್ಕಾಗಲ್ಲಪ್ಪ, ನಾವು 8-10 ಜನ ಹೋಗ್ತಾ ಇದ್ದೀವಿ, ಅಷ್ಟು ದೊಡ್ಡ ಪಾತ್ರೆ ಎಲ್ಲ ಹೆಂಗೆ ಕ್ಯಾರಿ ಮಾಡೋದು ಅಂತಂದರೆ ಈ ಥರ ಕವರ್ ಇಟ್ಕೊಂಬಿಡಿ. ಕವರ್ಗೆ ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಈಗ ಮಾಡ್ಬಿಟ್ಟು 1-2 ನಿಮಿಷ ಮುಚ್ಚಿಟ್ಬಿಡಿ. ಕವರು ಒಳ್ಳೇದಲ್ಲ, ಅರ್ಜೆಂಟಿಗೆ ಇನ್ನೇನು ಮಾಡೋದು. ನೀವು ಪೇಪರ್ ಪ್ಲೇಟೆಲ್ಲ ತೆಗೆದು ಅವ್ರ ಕೈಯಲ್ಲಿ ಕೊಡೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ. 2 ಸ್ಪೂನ್ ಹಾಕ್ಕೊಂಡು ಬಂದ್ಬಿಟ್ರೆ ನೋಡಿ, ಇವಾಗ ನನಗೆ ಇದಿಷ್ಟು ಒಬ್ಳಿಗೆ ಸಾಕು, ಹೊಟ್ಟೆ ತುಂಬುತ್ತೆ. ಅವಲಕ್ಕಿ ಬೇಗ ಹೊಟ್ಟೆ ತುಂಬುತ್ತೆ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದು. ಈಗ ನೋಡಿ, ಇನ್ನೂ ನೋಡಿ ಇಷ್ಟಿದೆ. ಹೆಚ್ಚು ಕಡಿಮೆ 8-10 ಜನಕ್ಕೆ ಒಂದು ಟೈಮ್ಗೆ ಆಗುತ್ತೆ ಇದು. ತುಂಬ ಅಂದರೆ ತುಂಬ ಸಿಹಿ, ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಹಾಕಿದ್ದಾರೆ. ಎಮ್ಮಿ ಅಂದರೆ ಎಮ್ಮೆ ಆಗಿದೆ. ಒಂದು ಸರಿ ತರಿಸ್ಕೊಂಡು ನೋಡಿ ನೀವು. ಇವ್ರದ್ದೇನೆ ಬರೀ 189 ರೂಪಾಯಿ. ಇದು ಜಾಸ್ತಿ ಏನಿಲ್ಲ, ಸಾವಿರಾರು ರೂಪಾಯಿ ಅಂತ ಏನಿಲ್ಲ, ಬರೀ 189 ರೂಪಾಯಿ. ಅವ್ರದ್ದೇನೆ ಸಾಂಬಾರು ಪುಡಿ ನಾನು ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಅವ್ರದ್ದೇ ನನಗಿನ್ನೂ ಅವಲಕ್ಕಿ ತಿನ್ನಬೇಕು ಅನ್ನಿಸ್ತಿದೆ. ಇದು ಅವ್ರದ್ದೇ ರಸಂ ಪುಡಿ. ಅವ್ರ ಹತ್ರ ತುಂಬ ಅಂಟುಂಡೆ, ಪ್ರತಿಯೊಂದು ವಾಂಗಿಬಾತ್ ಪೌಡ್ರು, ಮಿಲೆಟ್ಸ್ದು ಮಾಲ್ಟು, ಪ್ರತಿಯೊಂದು ಸಿಗುತ್ತೆ. ನೀವು ಏನು ಬೇಕಾದರೂ ತೊಗೊಳ್ಬೋದು. ತುಂಬ ನೀವು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ನೀವು ಒಂದು 3-4 ಐಟಮ್ ತೊಗೊಂಡ್ರೆ ಅದು ಅವ್ರು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೀವು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತಲ್ಲ, ಅವ್ರಿಗೆ ಕಾಲ್ ಮಾಡಿ. ಮತ್ತು ನಿಜವಾಗ್ಲೂ ಹೇಳ್ತೀನಿ ನೋಡಿ, ಕಡಲೆಕಾಯಿ ಬೀಜ ತುಂಬ ಹಾಕಿದ್ದಾರೆ, ಒಳ್ಳೆ ಫ್ರೆಶ್ಶು. ಅವಾಗ ನೋಡಿ ಅವಾಗಲೇ ಕೊಡೋದವರು, ಮಾಡಿಡೋದೇನಿಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ರೆಡಿ ಇರುತ್ತೆ. ಇಲ್ಲ ಅಂತಾನೆ ನೀವು ತುಂಬ ಆರ್ಡ್ರ್ ಕೊಟ್ಟರೆ ಮುಂಚೆನೇ ಕೊಡಬೇಕು. ತುಂಬ ಬಲ್ಕ್ ಆರ್ಡ್ರ್ ಕೊಟ್ಟರೆ ನೀವೆಲ್ಲೋ ಟ್ರಿಪ್ ಹೋಗ್ತಾ ಇರ್ತೀರಾ. ಇನ್ನೇನು ಚಳಿಗಾಲ ಮುಗಿದ್ಮೇಲೆ ಬೇಸಿಗೆಗಾಲ ಶುರು, ಟ್ರಿಪ್ ಅಂತೂ ಹೋಗ್ತಾನೆ ಇರ್ತೀರಾ. 2 ಪ್ಯಾಕೆಟ್ ಎಮರ್ಜೆನ್ಸಿಗೆ ತೊಗೊಂಡೋಗಿ. ಯಾಕಂದರೆ ಇವಾಗ ಇವರು ಮನೆಯಲ್ಲೇ ಹುರಿದು, ಅವರು ಶಿಲ್ಪ ಅಂತ ಅವ್ರು ಮಾಡ್ತಿರೋದು, ಅವರೇ ಹುರಿದು, ಅವರೇ ಕುಟ್ಟಿ, ಅವರೇ ಪುಡಿ ಮಾಡಿ ಎಲ್ಲ ಅವರೇ ಮಾಡ್ತಿರೋದು. ನಾನು ನೋಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಹದವಾಗಿ ಸಿಗುತ್ತೆ. ಕುಟುಂಬ ಅನ್ನುತ್ತೆ. ತುಂಬ ಚೆನ್ನಾಗಿದೆ. ತರಿಸಿ ನೋಡಿ, ಚೆನ್ನಾಗಿದೆ ಅಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ತಿಂತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.